ಎಸ್ ನಮಸ್ತೆ ಸ್ನೇಹಿತರೆ, ತುಂಬಾ ಖುಷಿ ಆಗುತ್ತೆ. ವಿಜಯನಗರ ಡಿಸ್ಟಿಕ್ಕು ಹರಪನಹಳ್ಳಿ ತಾಲೂಕು ಹಾಲ್ ಮರಸಿಕೆರೆ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಲಾಸ್ಟ್ ಕಳೆದ ವಾರ ನಾವು ಏನು ಒಂದು ಕಿಸಾನ್ ಪ್ರಾಡಕ್ಟ್ ಬ್ರಿಲಿಯಂಟ್ ಮಾರ್ಕೆಟಿಂಗ್ ಕಂಪನಿಯ ಒಂದು ಕಿಸಾನ್ ಪ್ರಾಡಕ್ಟನ್ನು ನಾವು ಕೊಟ್ಟಿದ್ವಿ ಸಾರಿಗೆ. ಓಕೆ, ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ತುಂಬಾ ಡಿಫ್ರೆನ್ಸ್ ಬಂದಿದೆ. ಹಾಗೆ ಅವ್ರ ಬಾಯಲ್ಲೇ ಕೇಳೋಣ ರೈತರನ್ನ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಹನುಮಂತಪ್ಪ ಅಂತ. ಹನುಮಂತಪ್ಪ ಸರ್, ಈಗ ಲಾಸ್ಟ್ ಟೈಮು ನಾವು ಬರೋದಕ್ಕಿಂತ ಮುಂಚೆ ಕೆಲವೊಂದು ಗಿಡನ ನೋಡಿದ್ವಿ. ಹೌದು, ಚೆನ್ನಾಗಿ ಬೆಳೆಸ್ತಾ ಇದ್ದೀರಿ. ಅದ್ರ ಜೊತೆಗೆ ನಮ್ಮ ಪ್ರಾಡಕ್ಟನ್ನ ನಿಮಗೆ ಕೊಟ್ಟಿದ್ವಿ. ಏನು ಅನಿಸ್ತಾ ಇದೆ ಸರ್ ನಿಮಗೆ ಈಗ? ಸರ್ ನಿಮ್ಮ ಪ್ರಾಡಕ್ಟ್ ಕೊಟ್ಟಾಗ ನನಗೆ ಇದನ್ನ ಡ್ರಿಪ್ ಮೇಲೆ ಬಿಡೋಕ್ಕೂ ಕೊಟ್ಟಿದ್ರಿ, ಸ್ಪ್ರೈ ಮಾಡೋಕ್ಕೂ ಕೊಟ್ಟಿದ್ರಿ. ಅದು ನನಗೆ ಈ ವರ್ಷಕ್ಕಿಂತ ಈ ಸರಿ ಭಾಳ ಚೆನ್ನಾಗಿ ಬಂತು. ಇದನ್ನ ಬಳಸಿದ ಮೇಲೆ ಒಳ್ಳೆ ಚೆನ್ನಾಗಿ ಬಂತು ನನ್ನ ಬೆಳೆ. ಈಗ ನಾವು ಕೇಳ್ತಾ ಇದೀವಿ ಅಂತ ಹೇಳ್ಬೇಡಿ, ಇಲ್ಲ ಇಲ್ಲ ಇಲ್ಲ, ಇಲ್ಲೇ ಕಣ್ಣಿಗೆ ಕಾಣ್ತದೆ. ನೀವು ಕೇಳೋದು ಏನು, ನಾವು ನೋಡ್ರಿ ಎಲ್ಲ ರೈತರು ನೋಡ್ಲಿ ಬೇಕಾದ್ರೆ ಚೆನ್ನಾಗಿ ಬಂತು. ಇದನ್ನ ಉಪಯೋಗಿಸಿದ ಮೇಲೆ ಎಲೆಗೂ ಒಂದೊಂದು ಕಾಯಿ ಈಚು ತುಂಬಾ ಚೆನ್ನಾಗಿ ಬಂದಿದೆ. ಗಿಡ ಡೆವಲಪ್ಮೆಂಟ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀವಿ. ಚೆನ್ನಾಗಿ ಬಂದು ನನ್ನ ಮನಸ್ಸು ಒಪ್ಪೈತಿ. ಹೌದು, ಇವತ್ತಿ ಔಷಧಿ ನಾನು ಸ್ಪ್ರೇ ಮಾಡೀನಿ, ಡ್ರಿಪ್ ಮುಖಾಂತರ ಕೊಟ್ಟಾಗ ನನಗೆ ಚೆನ್ನಾಗಿ ಅನಿಸ್ತು. ಎಸ್ ಸ್ನೇಹಿತರೆ, ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಥ್ಯಾಂಕ್ ಯು ಬ್ರಿಲಿಯಂಟ್ ಕಂಪನಿ. ಯಾಕಂದ್ರೆ ಒಳ್ಳೆ ಸೈಜ್ ಇದೆ, ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಹೆಸರು ಸಿಗ್ತದೆ ಸರದು ಕೂಡ. ಯಾಕಂದ್ರೆ ಪ್ರತಿಯೊಬ್ಬ ರೈತರಿಗೂ ಹೇಳೋದಿಷ್ಟೇ, ಆರ್ಗ್ಯಾನಿಕ್ ಅನ್ನ ಬಳಸಿ ಪ್ರತಿಯೊಬ್ಬರು ಕೂಡ ಅತಿ ಹೆಚ್ಚು ಇಳುವರಿನ ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರಿಲಿಯಂಟ್. ಸ್ನೇಹಿತರೆ ನೋಡ್ಬೋದು, ಹಾಗಲ್ಲ ಎಷ್ಟು ಫ್ರೆಶ್ ಆಗಿದೆ, ಒಳ್ಳೆ ಸೈಜು ಕೂಡ ಚೆನ್ನಾಗಿ ಬಂದಿದೆ. ನೋಡ್ಬೋದು ಗಿಡದಿಂದ ಗಿಡಕ್ಕೆ ಕಂಪ್ಲೀಟ್ ಸಾಲ್ ಕೂಡ್ಕೊಳ್ಳೋ ಲೆವೆಲಿಗೆ ಬಂದಿದೆ ಅವರ ಒಂದು ಎಫರ್ಟು. ಅದ್ರ ಜೊತೆಗೆ ನೋಡ್ಬೋದು ಎಲ್ಲ ಕಡೆಗೂ ಫ್ಲವರಿಂಗ್ ಆಗಿರ್ಬೋದು, ಪ್ಲಸ್ ಅದ್ರ ಜೊತೆಗೆ ಈಚು ಹೆಲ್ತಿಯಾಗಿ ಬಂದಿದೆ. ಮತ್ತು ಅವರಿಗೆ ಇನ್ನೂ ಚೆನ್ನಾಗೆ ಇದು ಬರ್ತಾ ಇದೆ. ನೋಡ್ಬೋದು ಇಲ್ಲೆಲ್ಲ ಗಿಡದಲ್ಲಿ ತುಂಬ ಸೈಜ್ ಕೂಡ ಬರ್ತಾ ಇದೆ. ಎಸ್, ಥ್ಯಾಂಕ್ ಯು. ಹಾಯ್ ಸರ್, ನಮಸ್ತೆ. ಲಾಸ್ಟ್ ಟೈಮ್ ನೀವು ಕಟಾವು ಮಾಡಿದ್ರಿ ಆಗಲಿನ. ಲಾಸ್ಟಲ್ಲಿ ಎಷ್ಟು ಕ್ವಿಂಟಲ್ ಆಗಿತ್ತು? 2 ಕ್ವಿಂಟಲ್ ಆಗಿತ್ತು. ಈಗ ನೀವು ಸಾಲಿಗೆ 2 ಚೀಲ ಆಗ್ತಾ ಇದ್ದೀರಿ. ಎಷ್ಟು ಆಗ್ಬೋದು? ಒಂದು 5 ಕ್ವಿಂಟಲ್ ಮೇಲೆ ಆಗ್ಬೋದು ಅಂತ ನಾನು ಅನ್ಸುತ್ತೆ. 5 ಕ್ವಿಂಟಲ್ ಮೇಲೆ ಆಗ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಹೌದು, ರಿಯಲಿ ನೋಡಿ, ಚೀಲನ ಕೂಡ ಕೆಳಗೆ ಬರೀತು. ಹೌದು ರೀ. ಡೆಫಿನೆಟ್ಲಿ 5 ಕ್ವಿಂಟಲ್ ಹಾಕಿದೆ ಈ ಸತಿ. ಡೆಫಿನೆಟ್ಲಿ ಇನ್ನೂ ಹೆಚ್ಚು ಲಾಭ ತಗೊಳ್ಳಿ. ಆರ್ಗ್ಯಾನಿಕ್ನ ಬಳಸಿ ದೇಶ ಉಳಿಸಿ. ಆರ್ಗ್ಯಾನಿಕ್ ಬೆಳೆಯೋದ್ರ ಜೊತೆಗೆ ಪ್ರತಿಯೊಬ್ಬ ರೈತರಿಗೂ ಕೂಡ ಆರ್ಗ್ಯಾನಿಕ್ ಬಳಸೋದ್ರಿಂದ ಒಳ್ಳೆ ಆರೋಗ್ಯನ ಕೂಡ ಕೊಡ್ಬೋದು, ಹೆಚ್ಚು ಲಾಭನ ಕೂಡ ತಗೋಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಥರ ರೈತರು, ಮಾದರಿ ರೈತರು ಎಲ್ಲರೂ ಕೂಡ ಬೆಳೀರಿ, ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್.